ವೀಕ್ಷಕರೇ, ಸಾಯಿರಾಮ್ ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತೊಂದು ರೀತಿ ಆರ್ಗನೈಸರ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವು ಬಟ್ಟೆ ಎಲ್ಲ ಕ್ಲೀನಾಗಿ ಜೋಡಿಸಿಟ್ಕೊಳ್ಳೋದಕ್ಕೆ ನಾನು ಈ ರೀತಿ ಕ್ಲಾತ್ ತೊಗೊಂಡಿದ್ದೀನಿ. ಮನೆಯಲ್ಲೇ ಇರೋ ಕ್ಲಾತನ್ನು ಯೂಸ್ ಮಾಡ್ತೀನಿ ನಾನು. 1/2 ಇಂಚಸ್ ತೊಗೊಂಡಿದ್ದೀನಿ ನೋಡಿ. ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ಇಲ್ಲಿ ಸೈಡಿಗೆ ಸ್ಟಿಚ್ ಮಾಡಬೇಕು. ಅಲ್ಲಿ ಸೈಡಿಗೆ ಸ್ಟಿಚ್ ಮಾಡಬೇಕು. ಆಮೇಲೆ ಇಲ್ಲೂ ಈ ರೀತಿ 2 ಸೆಂಟಿಮೀಟರ್ ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇಲ್ಲಿ ಈ ಥರ 2 ಸೆಂಟಿಮೀಟರ್ ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಮೊದಲಿಗೆ ಈ ಸೈಡನ್ನು ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದನ್ನು ಸ್ಟಿಚ್ ಮಾಡಬೇಕು. ಫುಲ್ ಇಷ್ಟು ತುದಿವರೆಗೆ ಎಂಡ್ವರೆಗೂ. ಈ ತುದಿಯಿಂದ ಈ ತುದಿವರೆಗೂ 2 ಸೆಂಟಿಮೀಟ್ರ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಮೊದಲು ನಾನಿಲ್ಲಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು, ಇದು ಒಳಮೈ, ಇದು ಹೊರಗಡೆ ಬರುತ್ತೆ. ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಮಿಷನ್ ಇದ್ದರೆ ಮಿಷನಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲೇ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ನಾನು ಮಿಷನಲ್ಲಿ ಸ್ಟಿಚ್ ಮಾಡ್ಕೊಂಡು ಬಂದೆ ನೋಡಿ. ಈ ಥರ ಇಲ್ಲಿ ಸೈಡು ಸ್ಟಿಚ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ ಮೇಲ್ಭಾಗನ 2 ಸೆಂಟಿಮೀಟ್ರ್ ಅಥವಾ 1.5 ಸೆಂಟಿಮೀಟ್ರ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ಇದು ಒಂದು ಪೀಸು. ಇನ್ನೊಂದು ಪೀಸನ್ನು ನೋಡಿ ಈ ಥರ, ಅದನ್ನು ಸೇಮ್ ಅದೇ ಥರ ಇಲ್ಲಿ ಸೈಡು ಸ್ಟಿಚ್ ಮಾಡಿಬಿಟ್ಟು ಮೇಲ್ಗಡೆ ಈ ಥರ ಸ್ಟಿಚ್ ಮಾಡಿದ್ದೀನಿ ತುದಿಗೆ ಒಂದು ಸೈಡು. ಇವಾಗ ನೆಕ್ಸ್ಟ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ಬಟ್ಟೆ ಲೆಂತ್ ಎಷ್ಟಿದೆ ಅಂದರೆ, ಲಾಂಗ್ ಪೀಸ್, ಉದ್ದ ಪೀಸ್ ತೊಗೊಂಡಿದ್ದೆ. 21 ಇದೆ. ಹಿಂಗೆ ಈಗ ಫೋಲ್ಡ್ ಮಾಡಿದ್ದು. ಉದ್ದ 42 ಅಂದರೆ ನಾನು 43 ತೊಗೊಂಡಿದ್ದೆ. ಈ ಬಟ್ಟೆ ನಾವು ಲೆಂತು ಇಷ್ಟು ಉದ್ದ ನೋಡಿ. ಫೋಲ್ಡ್ ಆಗಿದೆ, ಬಿಚ್ಚಿದ್ರೆ 43 ಇರುತ್ತೆ ಈ ಬಟ್ಟೆ. ಈ ಬಟ್ಟೆನೂ ಅಷ್ಟೇ, ಈ ಬಟ್ಟೆ ಕೂಡ 43 ತೊಗೊಂಡಿದ್ದೆ ಉದ್ದ. ಸ್ವಲ್ಪ ಕಡಿಮೆ ಆಯಿತು ಅಂತ ನಾನಿಲ್ಲಿ ಜಾಯಿಂಟ್ ಮಾಡಿದ್ದೀನಿ. ಬಟ್ಟೆ ಇಷ್ಟ ತೊಗೊಂಡು 43 ಬೇಕು ಉದ್ದ. ಇದರ ಉದ್ದ 7.25 ತೊಗೊಂಡಿದ್ದೆ. ಇವಾಗ ಫೋಲ್ಡ್ ಮಾಡಿ ಹೋದ್ರ ಮೇಲೆ 6.25 ಇದೆ. ಇದ್ರ ಉದ್ದ ನಾನು 10 ತೊಗೊಂಡಿದ್ದೆ. 10 ಇಂಚ್ ತೊಗೊಂಡಿದ್ದೆ. ಎಷ್ಟು ತೊಗೊಂಡಿದ್ದೆ? 10 ಇಂಚು. ಅದು ಫೋಲ್ಡ್ ಮಾಡಿ ಹೊಲಿದ್ರ ಮೇಲೆ 9.25 ಆಗಿದೆ. 9.25 ಆಗಿದೆ. ನಾನಿಲ್ಲಿ ಈ ಬಟ್ಟೆನ ಹಿಂಗೆ ನೋಡಿ, ಹಿಂಗೆ ಅಳತೆ ಮಾಡಿದ್ರೆ 21 ಬರುತ್ತೆ. ಇಲ್ಲಿ ಫೋಲ್ಡ್ ಮಾಡಿದ್ರಿಂದ ಬಿಚ್ಚಿದ್ರೆ 42 ಆಗುತ್ತೆ. ನಾನು ತೊಗೊಂಡಿರೋದು 43. ಇಲ್ಲಿ ಜಾಯಿಂಟ್ ಮಾಡಿ ಹೊಲಿದ್ರಿಂದ 1 ಇಂಚು ಹೋಗಿದೆ. 43 ತೊಗೊಂಡಿದ್ದೀನಿ. ಇದು ಕೂಡ, ಈ ಬಟ್ಟೆ ಕೂಡ ನಾನು ಗ್ರೇ ಕಲರ್ ಬಟ್ಟೆ ಕೂಡ 43 ತೊಗೊಂಡಿದ್ದೆ. ಇದು ಇವಾಗ 6.25 ಇದೆ. ನಾನು ತೊಗೊಂಡಿದ್ದು 7 ನೋಡಿ, 7.25 ತೊಗೊಂಡಿದ್ದೆ ನಾನು. ಇದು ಇವಾಗ ಫೋಲ್ಡ್ ಮಾಡಿ ಹೊಲಿದ್ರ ಮೇಲೆ 6.25 6.25 ಬಂದಿದೆ. 6.25. ಇವಾಗ ಇದು ನಾನು 10 ತೊಗೊಂಡಿದ್ದೆ. 10 ಇಂಚ್ ತೊಗೊಂಡಿದ್ದೆ. ಫೋಲ್ಡ್ ಮಾಡಿ ಹೊಲಿದ್ರ ಮೇಲೆ ನೋಡಿ 9.25 ಇದೆ. 9 ಇದೆ ಫೋಲ್ಡ್ ಮಾಡಿ ಹೊಲಿದ್ರ ಮೇಲೆ. ಇವಾಗ ನೋಡಿ, ಈ ಬಟ್ಟೆನ ನಾವು ಈ ಥರ ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ, ಇದನ್ನು ಹೀಗೆ ಇಟ್ಕೋಬೇಕು. ಈ ಕಡೆ ಹಾಕಬಾರ್ದು. ಈ ಹೊರಮೈ ಇದೆಯಲ್ಲ, ಈ ಕಡೆ ಹಾಕಬಾರ್ದು, ಒಳಮೈಗೆ ಹಾಕಬೇಕು. ಇದು ಮಾತ್ರ ನೋಡಿ ಹೊರಮೈಗೆ ಹಾಕಬೇಕು. ನೋಡಿ, ಇದು ಒಳಮೈ ಅಲ್ವಾ, ಈ ಕಡೆಗೆ ಹಾಕಬಾರ್ದು. ಇದ್ರೊಳಗೆ ಈ ಬಟ್ಟೆನ ಸೇರಿಸ್ಕೋಬೇಕು. ಇವಾಗ ನೋಡಿ, ಇದೆಲ್ಲಿ ಸ್ಟಿಚ್ ಬಂದಿದೆ ಜಾಯಿಂಟು, ಇಲ್ಲಿ
ಈ ಬಟ್ಟೆಯಲ್ಲಿ ಜಾಯಿಂಟ್ ಬಂದಿದೆ ನೋಡಿ, ಇವೆರಡು ಇಲ್ಲೇ ಸೇರಿಸ್ಕೋಬೇಕು. ಫುಲ್ ಇದ್ರೊಳಗೆ ಈ ಬಟ್ಟೆನ ತೂರಿಸ್ಕೋಬೇಕು ನಾವು ಇವಾಗ. ನೋಡಿ ಈ ಥರ ಹಾಕ್ಕೋಬೇಕು. ಇಲ್ಲಿ ಎರಡು ಹೀಗೆ ಸೇರಿಸಿಟ್ಕೊಂಡು ಇಲ್ಲಿಂದ ಫುಲ್ ಒಂದು ರೌಂಡು ಸ್ಟಿಚ್ ಮಾಡಬೇಕು. ಇಲ್ಲೇನು ಜಾಯಿಂಟ್ ಇದೆ, ಈ ಜಾಯಿಂಟಿಗೆ ಇಟ್ಕೊಂಡು ಇವೆರಡು ಜಾಯಿಂಟ್ ಇಲ್ಲಿ ಇಟ್ಕೊಂಡು ಈ ಬಟ್ಟೆದು ಫುಲ್ಲು ಒಂದು ರೌಂಡು ಸ್ಟಿಚ್ ಮಾಡಬೇಕು. ಇಲ್ಲಿ ಇವೆರಡು ಬಟ್ಟೆನ ಸೇರಿಸ್ಬಿಟ್ಟು ಅದನ್ನು ನಾವು ಇಟ್ಟುಬಿಟ್ಟು ಅದರ ಪ್ರಕಾರನೇ ನೋಡಿ ವೀಕ್ಷಕರೇ, ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಎರಡು ಬಟ್ಟೆನ ಸೇರಿಸ್ಬಿಟ್ಟು ಇಲ್ಲಿ ತುದಿಗೆ ಸ್ಟಿಚ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ ಮಧ್ಯ ಏನು ಜಾಯಿಂಟ್ ಇತ್ತು ಅವೆರಡನ್ನೂ ಸೇರಿಸ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇವಾಗ ನಾವು ಇಲ್ಲಿಂದನೇ ಅಳತೆ ಪ್ರಕಾರ ರಟ್ಟನ್ನು ಇಟ್ಕೊಂಡು ನೋಡಿ, ನಾನೀಗ ಕಾರ್ಡ್ಬೋರ್ಡ್ ಶೀಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಎರಡು ಕಾರ್ಡ್ಬೋರ್ಡ್ ಶೀಟು, ಎರಡು ಒಂದೇ ಸೈಜ್. ಈ ಥರ ಉದ್ದ 6 ತೊಗೊಂಡಿದ್ದೀನಿ, 6 ಇಂಚ್ ತೊಗೊಂಡಿದ್ದೀನಿ. ಇದು 13.25 ಇದೆ, 13.25. ಇವಾಗ ಇದನ್ನು ನಾವು ಇಲ್ಲಿ ನೋಡಿ, ಇಲ್ಲೇನು ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟು ಇಲ್ಲಿಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಇದನ್ನ ಇಟ್ಬಿಟ್ಟು ಇದಾದ ತಕ್ಷಣ ಇನ್ನೊಂದು ಪೀಸು ಚಿಕ್ಕದಿದೆ ನೋಡಿ, ಇದು 2 ಪೀಸ್ ಈ ಥರ ತೊಗೊಂಡಿದ್ದೇನೆ. ಇದು ಉದ್ದ 6 ಇಂಚ್ ಇದೆ, ಹಿಂಗೆ 6.75 ಅಗಲ ಇದೆ ಇಂಚಸ್. ಈ ಶೀಟನ್ನು ಇಟ್ಬಿಟ್ಟು ನಾವೀಗ ಇಲ್ಲಿ ಇದರ ನಂತರ ಇಲ್ಲಿ ಉದ್ದ ಕಾರ್ಡ್ಬೋರ್ಡ್ ಶೀಟ್ ಇಟ್ಟಾದ ನಂತರ ಇಲ್ಲಿ ಈ ಶೀಟ್ ಇಟ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದಾದ ನಂತರ ಮತ್ತೆ ಉದ್ದ ಶೀಟ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲೇನು ಮಾರ್ಕ್ ಮಾಡಿದ್ದೀವಿ, ಇಲ್ಲಿ ಗೆರೆ ಇದೆಯಲ್ಲ, ಒಂಚೂರು ಗ್ಯಾಪ್ ಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಉದ್ದ ಶೀಟ್ 2 ಸರಿ ಆಯ್ತಲ್ಲ. ನೆಕ್ಸ್ಟು ಇದು ಕರೆಕ್ಟಾಗಿ ಕೂರುತ್ತೆ. ಇಲ್ಲಿಗೆ ಇಷ್ಟು ಮಾಡಿಕೊಂಡು ಹೊಲ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದೀನಿ. ನಂತರ ಇಲ್ಲೊಂದು ಸ್ಟಿಚ್ಚು ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ, ಇಲ್ಲೆಲ್ಲ ಮಾಡಬಾರ್ದು ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡಬೇಕು, ಇಲ್ಲಿ ಮಾಡಬಾರ್ದು, ಇಲ್ಲಿಗೆ ಸ್ಟಾಪ್ ಮಾಡಬೇಕು ನೋಡಿ ವೀಕ್ಷಕರೇ. ಎಲ್ಲ ನೋಡಿ, ಇಲ್ಲಿ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಮೂಲೆ ಇಟ್ಟು 4 ಕಡೆ ಕೊಡೋದಕ್ಕೆ ಒಂದು ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಷ್ಟಿದೆ ಅಂದರೆ ನೋಡಿ, 14 ಇದೆ, 14 ಕಾಲಿದೆ ಇದು ನೋಡಿ, 14 ಕಾಲಿದೆ ಇದು. ಈ ಬಟ್ಟೆ ಉದ್ದ ಈ ಥರ ಅಗಲ
ಇಲ್ಲಿ 8.5 ಇದೆ, ಹೀಗೆ 8.5 ಇದೆ. ಇದನ್ನು ನೋಡಿ ಇಲ್ಲಿ ಸೇರಿಸ್ಬಿಟ್ಟು ಹೊಲಿಬೇಕು. ಇದೇನು 4 ಭಾಗ ಇದೆ, 6 ಭಾಗ ಬರುತ್ತೆ. ಅದರಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಇಟ್ಟು ಹೊಲಿಬೇಕು. ಹೀಗೆ ಚೂರು ಸ್ವಲ್ಪ ಜಾಸ್ತಿ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಆಮೇಲೆ ಮತ್ತೆ ಇಲ್ಲಿಂದ ಇಲ್ಲಿ ಸಣ್ಣ ಕಾರ್ಡ್ಬೋರ್ಡ್ ಶೀಟ್ ಇಟ್ಟಿದ್ವಲ್ಲ ಅದರ ಅಳತೆಗೆ ಇಲ್ಲಿ ಇದು ಕಟ್ ಮಾಡ್ಕೊಂಡಿದ್ದೇವಲ್ಲ ಈ ಬಟ್ಟೆನ ಹೀಗಿಟ್ಟು ಹೊಲಿಬೇಕು. ಇಲ್ಲಿ ಅದೇ ಬಟ್ಟೆನ ಒಟ್ಟು ಚೌಕಾಕಾರದಲ್ಲಿ, ಅಂದರೆ ಚೌಕ ಅಲ್ಲ, ರೆಕ್ಟ್ಯಾಂಗಲ್ ಆಯತಾಕಾರದಲ್ಲಿ ಹೊಲಿಬೇಕು, ಸೇರಿಸಿ ಹೊಲಿಬೇಕು. ಮತ್ತು ಇಲ್ಲಿ ದೊಡ್ಡ ಕಾರ್ಡ್ಬೋರ್ಡ್ ಶೀಟ್ ಜೊತೆಗೆ ಕಟ್ ಮಾಡಿರೋ ಬಟ್ಟೆನ ಹೀಗೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಅದು ಇಲ್ಲಿ ಈ ಥರ ಇಟ್ಟು ಸ್ಟಿಚ್ ಮಾಡಿ ಆದಮೇಲೆ ಹೀಗೆ ಒಳಗೆ ಹೋಗುತ್ತೆ. ಈ ಥರ ಒಳಗೆ ಬರುತ್ತೆ. ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಜಾಯಿಂಟ್ ಇರಲಿ. ಈ ಥರ ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಟು ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ಇವಾಗ ನಾವು ತುದಿಗೆ ಒಂದು ಚೂರು ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ, ಯಾಕೆಂದರೆ ರಿಂಕಲ್ಸ್ ಬರೋ ಹಾಗಿರುತ್ತೆ. ಅದರಿಂದ ಸ್ವಲ್ಪ ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು ತುದಿಗೆ. ಆಯಿತು. ನೋಡಿ ಇವಾಗ ಈ ಥರ ಬಂದಿದೆ. ನೋಡಿ ಇದಕ್ಕೆ ಇವೇನು ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದೊಂದೇ ಸೇರಿಸ್ತಾ ಬರ್ತೀನಿ ಇವಾಗ. ನೋಡಿ ಈ ಥರ ಸೇರಿಸ್ಬೇಕು. ಹೀಗೆ ಫೋಲ್ಡ್ ಮಾಡಬೇಕು, ಹೊರಭಾಗಕ್ಕೆ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಆದಮೇಲೆ ನೋಡಿ ಬಾಕ್ಸ್ ಥರ ಬಂತು, ಹೌದಾ? ಅದೇ ಸೈಜ್ ಬಟ್ಟೆನ ಕಟ್ ಮಾಡಿಬಿಟ್ಟು ನೋಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕಾರ್ಡ್ಬೋರ್ಡ್ ಶೀಟಿಗೆ ನೋಡಿ ಇದನ್ನು ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ 6.75. ಈ ಕಡೆ ನೋಡಿ 6.75 ಇದೆ. ಈ ಲೆಂತ್ 13.25 ಇದೆ ಈ ಲೆಂತು.
ಇದಕ್ಕೆ ಕರೆಕ್ಟಾಗಿ ನಾನು ಬಟ್ಟೆ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬಟ್ಟೆ ಒಳಗೆ ಈ ಶೀಟನ್ನು ಹಾಕ್ತೀನಿ. ಹಾಕಿಬಿಟ್ಟು ನೋಡಿ, ಇಲ್ಲಿ ಕೆಳಭಾಗಕ್ಕೆ ನಾನು ಇದನ್ನು ಇಡ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಈ ರೀತಿ ಬರುತ್ತೆ ಬಾಕ್ಸು. ನೋಡಿ ಈ ರೀತಿ ಬರುತ್ತೆ. ನೋಡಿ ಮೊದಲೇ ಒಂದು ಮಾಡಿದ್ದೆ ಸೇಮ್ ಅದೇ ಕ್ಲಾತಲ್ಲೇ. ನೋಡಿ ಈ ಥರ ಬಟ್ಟೆಯಲ್ಲಿ ನೋಡಿ ವೀಕ್ಷಕರೇ, ನಾನು ಎಲ್ಲ ಕಲರ್ ಲೆಗ್ಗಿಂಗ್ಸನ್ನು ಜೋಡಿಸಿಟ್ಟಿದ್ದೀನಿ. ನೋಡಿ ನೀಟಾಗಿ ಈ ಥರ ಆರ್ಗನೈಸ್ ಮಾಡಿಟ್ಕೊಂಡ್ರೆ ನಮಗೆ ಸಮಯನೂ ಉಳಿಯುತ್ತೆ, ಜಾಗನೂ ಉಳಿಯುತ್ತೆ. ನಾನು ಮಾಡಿರೋ ಆರ್ಗನೈಸರ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.